ಸೊ ಬನ್ನಿ ಈಗ ಯಾವ ಪ್ರಾಬ್ಲಮ್ ನೋಡೋಣ. ಎಷ್ಟನೇ ಪ್ರಾಬ್ಲಮ್ಮು? ಯಾವ್ದ್ರಲ್ಲಮ್ಮ? ಎಕ್ಸರ್ಸೈಸ್ 4.3 ಅಲ್ಲಿ ಥರ್ಡ್. 4.3 ನಲ್ಲಿ ಥರ್ಡ್ ಪ್ರಾಬ್ಲಮ್ ಬರ್ಕೊಂಡ್ರ? ಬರ್ಕೊಂಡ್ರ? ಎಸ್ ಸರ್. ಬರ್ಕೊಂಡಿದ್ರಾ? ಏನ್ ಮಾಡಿದ್ರಿ? ಏನ್ ಮಾಡಿದ್ರಮ್ಮ? So ಈಗ it is possible to design a rectangular mango grove whose length is twice its breadth and area is 800 meters square. So find its length and breadth. So ಈಗ ಪ್ರಶ್ನೆ ಏನಂತಿದೆ, ಮ್ಯಾಂಗೋ ಗ್ರೋ ಅಂದ್ರೆ ಏನು? ಕನ್ನಡದ ಅರ್ಥ ಗೊತ್ತಾಗಿದೆಯಾ? ಮ್ಯಾಂಗೋ ಗ್ರೋ ಅಂದ್ರೆ ಮಾವಿನ ತೋಪು. ಏನ್ ಹೇಳಿ? ಮಾವಿನ ತೋಪು. ಈಗ ಲೆಂತ್ ಬ್ರೆಡ್ತ್ಗೆ ಡಿಪೆಂಡ್ ಆಗಿದೆಯೋ, ಬ್ರೆಡ್ತ್ ಲೆಂತ್ಗೆ ಡಿಪೆಂಡ್ ಆಗಿದೆಯೋ? ಲೆಂತ್ ಈಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್ ಅಂದ್ರೆ ಲೆಂತ್ ಈಸ್ ಡಿಪೆಂಡ್ ಅಪಾನ್ ದಿ ಬ್ರೆಡ್ತ್. ಕ್ಲಿಯರಾ? ಲೆಂತ್ ಈಸ್ ಡಿಪೆಂಡ್ ಅಪಾನ್ ದಿ ಬ್ರೆಡ್. ನಾನು ಹೇಳಿದ್ದೀನಿ, ಮೊನ್ನೆನೇ ಹೇಳಿದ್ದೆ. ಯಾರು? ಸಹನಾ ನಾನು ರೊಟ್ಟಿ ಎಷ್ಟು ತಿಂದಿನಿ ಅಂತ ಹೇಳ್ಬೇಕಾರೆ ಅವಳು ಯಾರನ್ನ ಡಿಪೆಂಡೆಂಟ್ ಆಗಿದ್ದಾಳೆ? ಅವ್ರ ತಂಗಿ. ತಂಗಿ ಎಷ್ಟು ತಿಂದಾಳೋ ಅದಕ್ಕಿಂತ ಇಷ್ಟು ತಿಂದಿದ್ದೀನಿ ಜಾಸ್ತಿ, ಹೌದಲ್ವಾ? ಅಥವಾ ಕಡಿಮೆ ತಿಂತೀನಿ ಅಂತ ಹೇಳ್ಕೋಬಹುದು. ಹಂಗೆ ಇಲ್ಲಿ ಲೆಂತ್ ಬ್ರೆಡ್ತ್ ಅನ್ನ ಡಿಪೆಂಡೆಂಟ್ ಆಗಿದೆಯೋ, ಬ್ರೆಡ್ತ್ ಲೆಂತ್ ಅನ್ನ ಡಿಪೆಂಡೆಂಟ್ ಆಗಿದೆಯೋ? ಲೆಂತ್ ಬ್ರೆಡ್ತ್ ಡಿಪೆಂಡೆಂಟ್ ಆಗಿದೆ. ಲೆಂತ್ ಬ್ರೆಡ್ತ್ ಅನ್ನ ಡಿಪೆಂಡೆಂಟ್. ನೀವು ಡಿಪೆಂಡೆಂಟ್ಸ್ ಇಂಡಿಪೆಂಡೆಂಟ್ಸ್? ಡಿಪೆಂಡೆಂಟ್. ಯಾರನ್ನ ಡಿಪೆಂಡೆಂಟ್ಸ್? ವೆರಿ ಗುಡ್. ನೀವೇನ ಇಂಡಿಪೆಂಡೆಂಟ್ ಅಂತ ಹೇಳ್ಬಿಟ್ಟೆ. ಸೊ ಈಗ ಬ್ರೆಡ್ತ್ ಅನ್ನ ಏನಂತ ತಗೋಣ? ಎಕ್ಸ್. ಬ್ರೆಡ್ತ್ ಎಕ್ಸ್. ಲೆಂತ್ ಎಕ್ಸ್ ಪ್ಲಸ್ 2. ಟ್ವೈಸ್, ನಾಟ್ ಮೋರ್ ದ್ಯಾನ್ 2. ಬ್ರೆಡ್ತ್ ನ ಇನ್ನೂರಷ್ಟು ಟ್ವೈಸ್ ಅಂದ್ರೆ 2x ಇರುತ್ತೆ. ಎಸ್ ಸರ್. ಅಂದ್ರೆ ಸೊ ಲೆಂತ್ ಈಸ್ ಮೋರ್ ದ್ಯಾನ್ ದಿ ಬ್ರೆಡ್ತ್ ಅಂತ, 2 ಮೋರ್ ದ್ಯಾನ್ ದಿ ಬ್ರೆಡ್ತ್ ಅಂದ್ರೆ ಆವಾಗ x ಪ್ಲಸ್ 2 ಮಾಡಬೇಕು. ಲೆಂತ್ ಈಸ್ ಟ್ವೈಸ್ ದಿ ಬ್ರೆಡ್ತ್ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ ಸೌಂದರ್ಯ? ಲೆಂತ್ ಬ್ರೆಡ್ತ್ ನ 2ರಷ್ಟಿದೆ ಅಂದ್ರೆ ರೈಟ್ ಲೆಂತ್ ಈಸ್ 2x, ಐದರ್ ಮೀಟರ್ ಆರ್ ಸೆಂಟಿಮೀಟರ್? ಮೀಟರ್. 800 meter. So what is rectangular? What is the area of rectangle? According to L into B. rectangle is equal to ಏನಮ್ಮ? Length into breadth. What is area? 800 meters by 800 is equal to x. What is length? 2x. Yes. 2x into x. So now write 800 is equal to 2x square. 2x square is equal to 800. 2x square minus 800 is equal to 0. It is the quadratic equation. Clear? Yes sir. Right. Ax you can compare with ax square plus bx plus c. bx plus c jete compare ಮಾಡ್ಕೋಬೇಕು. So now write what is a? 2. What is b? X is not there. X is not there. Therefore b value is 0. ನೋಡ್ರಿ ಅದಕ್ಕೆ ಹೇಳ್ತಿದ್ದೀನಿ, ಅದಕ್ಕೆ ನಾನು ಬರ್ದಿದ್ದೀನಿ ಇಲ್ಲಿ. ನೀವು ಕನ್ಫ್ಯೂಸ್ ಆಗ್ತೀರಂತಾನೆ ax square plus bx plus c. x square ಪಕ್ಕ ಇರೋದು a ವ್ಯಾಲ್ಯೂ, x ಪಕ್ಕ ಇರೋದು b ವ್ಯಾಲ್ಯೂ,
ಲಾಸ್ಟ್ ಇರೋ ಕಾನ್ಸ್ಟೆಂಟ್ ಸಿ ವ್ಯಾಲ್ಯೂ ಮೈನಸ್ ಸರ್ ಅಲ್ಲಿ ಏನಂದ್ರೆ 1 ಇರಲ್ಲ ಸರ್. ಎಲ್ಲಿದೆಯಮ್ಮ ಎಲ್ಲೈತಮ್ಮ ಈಗ ಎಕ್ಸ್ ಇದ್ರೆ ನಾನು ಹೇಳೋದು ಒಂದ್ ನಿಮಿಷ ಸೌಂದರ್ಯ ಕ್ಲಿಯರ್ ಮಾಡ್ತೀನಿ. ಎಕ್ಸ್ ಇದ್ರೆ ಅವಾಗ ಬಿ ವ್ಯಾಲ್ಯೂ 1 ಅಂತ ತಗೋಬಹುದು. ಎಕ್ಸ್ ಟರ್ಮೇ ಇಲ್ಲ ಅಂದ್ರೆ ಸೌಂದರ್ಯ ಸರ್ ನಾನಲ್ಲ. ಯಾರು ಕೇಳಿದ್ದು? ಕೇಳಿದ್ದ ಪ್ರಾರ್ಥನಾ. ಪ್ರಾರ್ಥನಾ. ಇಲ್ಲಿ ನಾನು ಅದಕ್ಕೆ ಇದು ಬರ್ದಿದ್ದೀನಿ. ಎಕ್ಸ್ ಸ್ಕ್ವೇರ್ ಪಕ್ಕ ಇರೋದು ಎ ವ್ಯಾಲ್ಯೂ, ಎಕ್ಸ್ ಪಕ್ಕ ಇರೋದು ಬಿ ವ್ಯಾಲ್ಯೂ. ಎಕ್ಸ್ ಟರ್ಮೇ ಇಲ್ಲ ಪ್ರಾರ್ಥನಾ, ಬಿ ವ್ಯಾಲ್ಯೂ ಎಲ್ಲಿ ಇರುತ್ತೆ? ಇದೆಯಾ ಪ್ರಾರ್ಥನಾ? ಇಲ್ಲ ಸರ್. ಅವಾಗ ಬಿ ವ್ಯಾಲ್ಯೂ ಇದೆ. ಅದಕ್ಕೆ ನಾನು ಐ ವಿಲ್ ರೈಟ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಬರ್ದಿದ್ದೀನಿ. ನೆಕ್ಸ್ಟ್ ಸಿ ಇಸ್ ಮೈನಸ್ 800. ಸೊ ನಾವು ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಬೇಕು. ಸೊ ಬರ್ಕಳಿ ಆಯ್ತಂತ ಸರ್ ಅಕಸ್ಮಾತ್ ನಾವಲ್ಲಿ 2x ಮೈನಸ್ 800 ನ ಡಿವೈಡೆಡ್ ಬೈ 2 ಮಾಡಿದ್ರೆ ರಾಂಗ್ ಆಗುತ್ತಾ? ಬರುತ್ತೆ 400 ಬರುತ್ತೆ. ಮತ್ತು ನೀವು ಸಾಲ್ವ್ ಮಾಡಕ್ ಹೋದ ಬೇಕು ಹರ್ಷಿತಾ, ಅವ್ ಮಾಡೋಣ ಆಯ್ತಾ. ಎಸ್ ಸರ್. ನಮಗೆ ಜಸ್ಟ್ ಹರ್ಷಿತಾ ನಾವು ಇಲ್ಲಿ ನೇಚರ್ ಆಫ್ ರೂಟ್ಸ್ ಹೇಳ್ಬೇಕು ಒಂದು ಹರ್ಷಿತಾ. ಆಮೇಲೆ ನಾವು ನೇಚರ್ ಆಫ್ ರೂಟ್ಸ್ ಮೇಲೆ ನಾವು ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದೋ ಇಲ್ಲ ಅಂತ ಡಿಸೈಡ್ ಮಾಡ್ತೀವಿ. ಆಮೇಲೆ ಸೊಲ್ಯೂಷನ್ ಮಾಡೋಣ. ಓಕೆನಾ? ಎಸ್ ಸರ್. ಆಯ್ತು ಸರ್. ಆಗ್ಲಿ ಮಿಸ್, ನಿಮ್ಮ ಸ್ಪಾಟ್ ಇಲ್ಲ ಮಿಸ್. ನಾವು ಪಿಯರ್ಸ್ ಓವರ್. ಸೊ ಬನ್ನಿ. ಸೊ ನಾನು ಬ್ರೆಡ್ ಅನ್ನ ಎಕ್ಸ್ ಅಂತ ತಗೊಂಡೆ, ಲೆಂತ್ ಅನ್ನ 2x ಅಂತ ತಗೊಂಡೆ. ಲೆಂತ್ ಈಸ್ ಟ್ವೈಸ್ ಆಫ್ ಇಟ್ಸ್ ಬ್ರೆಡ್. ಲೆಂತ್ ಬ್ರೆಡ್ ನ 2ರಷ್ಟಿದೆ ಅಂತ ಹೇಳಿದ್ದಾರೆ. ಬ್ರೆಡ್ ಅಂದ್ರೆ ನಾವೇ ಅಸ್ಯೂಮ್ ಮಾಡ್ಕೊಳ್ಳೋಣ, ಇಟ್ ಈಸ್ ಎಕ್ಸ್. ಅವಾಗ ಲೆಂತ್ ಅಸ್ಯೂಮ್ ಮಾಡಿರೋ 2ರಷ್ಟು, ಇಟ್ ಬಿಕಮ್ಸ್ 2x. ಸೊ ನಾವು ಏರಿಯಾ ಆಫ್ ರೆಕ್ಟಾಂಗಲ್ ಗೆ ಫಾರ್ಮುಲಾ ಇದೆ ಲೆಂತ್ ಇಂಟು ಬ್ರೆಡ್. So now write area of rectangle is 800 meter, 800 meter square. What is length? 2x into x, 2x square. So now write 2x square to LHS. 2x square is equal to 800. 2x square minus 800 is equal to 0. Now compare this equation with the standard form of the quadratic equation. Ax square plus bx plus c is equal to 0. So now write x square coefficient is a, x coefficient is b. There is no x term in the given equation, then b value is 0. Now write c is minus 800. So now I will go for the discriminant. So discriminant ಕಂಡುಹಿಡಿತೀನಿ. So what is discriminant? b square b square minus 4ac. So 0 minus 4 into what is a is 2. What is c? Minus 800. minus 1. 800. 0 plus minus into minus plus 4 to the 8, 8 8 the 64. correct? Yes sir. 6400. It is greater than 0 Zero. and is positive. What are the nature of roots? Two Real distinct- and distinct roots. Real Real. and distinct roots.
ಬರ್ದ್ರ Yes, sir. Yes, sir. real and distinct roots. So now write the equation. 2x square minus 800 is equal to 0. So there is no x term. So you can don't use the formula x is equal to minus b plus or minus. Already very easy. So 2x square is equal to 800. X square is equal to 800 by 2. 2 ones are 2 fours are. Fourth, X square is equal to 400. x is equal to plus or minus. Root 400. X is equal to plus or minus 20. Correct, Rama? So now ಇಲ್ಲಿ ಕನ್ಸಿಡರ್ ಮಾಡೋದು ಯಾವುದು ಓನ್ಲಿ ಪಾಸಿಟಿವ್ ವ್ಯಾಲ್ಯೂ ಹೌದಲ್ವಾ ಸೊ ವಾಟ್ ಈಸ್ ಲೆಂತ್ ಬ್ರೆಡ್ ಎಷ್ಟು ಬ್ರೆಡ್ ಎಕ್ಸ್ ಇಟ್ ಈಸ್ 20 ಮೀಟರ್ ಲೆಂತ್ 2x. 2x 2 into 20 it is 40 40 meter. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 800 ಬರುತ್ತಾ Yes, sir. ಬರುತ್ತಲ್ವಾ ಬರುತ್ತೆ ಸರ್. ಕರೆಕ್ಟ್ ಆಯ್ತಾ Yes, sir. ಓಕೆ Yes, sir. ಸೊ ನಾವು ಯು ಕ್ಯಾನ್ ಗೋ ಫಾರ್ ದಿ ಫೋರ್ತ್ ಒನ್ ಎಲ್ಲರದು ಆಯ್ತೇನ್ರಮ್ಮ Yes, Yes, sir. sir. ಕೆಲವ್ರು ಮಾತಾಡ್ತಿಲ್ಲಮ್ಮ ಇಂಗ್ಲಿಷ್ ಹಂಗೆ ನೋಡ್ಕೊಂತ ಅದಾರಣ್ಣ ಪಕ್ಕದಾಗ ಇಟ್ಕೊಂಡು ಅಂತರೂ ಓದಾರ ಬೂಪ್ರು ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡಕ್ ಹೋಗ್ಬೇಡ್ರಿ ಫೇಲ್ ಆಗ್ಬಿಡ್ತೀರಿ ಇದು ಇಲ್ಲ ಅದು ಇಲ್ಲ ನಂಗೆ ಆಗ್ತೀರಿ is the following situation is possible if so determine their present ages sum of the ages of two friends is 20 years 4 years ago 4 ವರ್ಷದ ಹಿಂದೆ the product of their ages in years was 48 ಸೊ ಈಗ ಎರಡು ಜನ ಫ್ರೆಂಡ್ಸ್ ಇದ್ದಾರೆ ಅವ್ರ ಏಜ್ ಏನಿದೆ ಅವರಿಬ್ಬರ ಏಜ್ ಅನ್ನ ಆಡ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 40 ಎಷ್ಟು 20 ಇದೀರೇನ್ರಮ್ಮ Yes, sir. ಇದೀವಿ ಲೆಟರ್ ರೈಟಿಂಗ್ ಬರ್ಕೊಂತಿದೀವಿ ಸಿಂಚು ಇದ್ರಲ್ಲೇನ್ರಮ್ಮ ಸಿಂಚು Yes, sir. ಹಾ ಇದಾಳೆ. ಓಕೆ ಏನಮ್ಮ ಇದೀನಿ ಅಂದೆ ಸರ್. ಓಕೆ ಬರ್ರಿ ಈಗ ಎರಡು ಜನ ಫ್ರೆಂಡ್ಸ್ ಇದ್ದಾರೆ ಆ ಎರಡು ಜನದ ಫ್ರೆಂಡ್ಸ್ ಏಜ್ ಎಷ್ಟಿದೆ 20 20 years. ಅಲ್ಲಿಗೆ ಫಸ್ಟ್ ಫ್ರೆಂಡ್ ಏಜ್ ನ ಎಕ್ಸ್ ಅಂತ ತಗೋಣ ಫಸ್ಟ್ ಫ್ರೆಂಡ್ ಏಜ್ ಎಕ್ಸ್ ಇಯರ್ಸ್ ಸೆಕೆಂಡ್ ಫ್ರೆಂಡ್ ಏಜ್ ಯಾರು ಹೇಳ್ತೀರಿ 20 minus 20 ಮೈನಸ್ ಎಕ್ಸ್ ಯಾಕೆ ಸರ್ ಅವ್ರಿಬ್ಬರದು ಸೇರಿ 20 ಅಂತೆ ಫಸ್ಟ್ ನಂದು ಎಕ್ಸ್ ಆದ್ರೆ ಸೆಕೆಂಡ್ ನಂದು ಟೋಟಲ್ ಏಜ್ ಅಲ್ಲಿ ಅವ್ರಿಬ್ಬರದು ಸೇರಿ ಟೋಟಲ್ ಏಜ್ ಅಲ್ಲಿ ಫಸ್ಟ್ ನ ಏಜ್ ಕಳೆದ್ರೆ ಸೆಕೆಂಡ್ ನ ಏಜ್ ಸಿಗುತ್ತೆ ಕ್ಲಿಯರಾ Yes, sir. ಏನಾದ್ರು ಡೌಟ್ ಇದೆಯೇನ್ರಮ್ಮ
ಇದ್ರೆ ಕೇಳ್ರಮ್ಮ, ಇಬ್ಬರ ಫ್ರೆಂಡ್ಸ್ ಇದ್ದಾರೆ, ಅವರ ಈ ಸಮ್ ಆಫ್ ದಿ ಫ್ರೆಂಡ್ಸ್ ಏಜ್ ಈಸ್ 20 years. ಅದಕ್ಕೆ ನಾನು ಫಸ್ಟ್ ನೋನ್ ಏಜ್ ಅನ್ನ ಅಸ್ಯೂಮ್ ಮಾಡ್ಕೊಂತೀನಿ, ಏನಂತ, ಎಕ್ಸ್ ಅಂತ. ಸೆಕೆಂಡ್ ಫ್ರೆಂಡ್ ಏಜು ಫಸ್ಟ್ ನೋನ್ ಏಜ್ ಅನ್ನ 20 ಒಳಗೆ ಕಳೆದ್ರೆ ಬರೋದು ಸೆಕೆಂಡ್ ಫ್ರೆಂಡ್ ಏಜ್. ಹೌದಾ? 4 ವರ್ಷದ ಹಿಂದೆ 4 years ago ಅಂದ್ರೆ ಈಗಿರೋ ಏಜ್ ಅಲ್ಲಿ ಏನ್ ಮಾಡ್ಬೇಕು, ಕಳಿಬೇಕು. ಫಸ್ಟ್ ಫ್ರೆಂಡ್ ಯಾರು ಹೇಳ್ತೀವಿ? ಎಕ್ಸ್ ಮೈನಸ್ 4 years. ಸೆಕೆಂಡ್ ಫ್ರೆಂಡ್ 20 minus x minus 4 years. That is 16 minus x years. ಕ್ಲಿಯರಾ? ಯಾಕೆಂದ್ರೆ 20 ಒಳಗೆ 4 ಹೋದ್ರೆ 16. ಕ್ಲಿಯರಾ? ಓಕೆ. ಅಕಾರ್ಡಿಂಗ್ ಟು ಕ್ವಶನ್, 4 ವರ್ಷದಿಂದ ಈ ಎರಡು ಫ್ರೆಂಡ್ಸ್ ಏಜ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಇಸ್ ಈಕ್ವಲ್ ಟು 48. ಹೇಳಿದಲ್ವಾ? 4 years ago ಹಿಂದಕ್ಕೆ ಹೋದ್ರೆ ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಇನ್ ಇಯರ್ಸ್ ವಾಸ್ 48. ಯಾರ್ಯಾರ್ದು? ಫಸ್ಟ್ ಫ್ರೆಂಡ್ ಏಜ್ 4 years ಹಿಂದೆ ಫಸ್ಟ್ ಫ್ರೆಂಡ್ ಏಜ್ ಸೆಕೆಂಡ್ ಫ್ರೆಂಡ್ ಏಜ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 48 ಬರ್ತದೆ. ನಾವು 4 years ಆಗ ಬಂದಿದ್ದೀವಿ ಈಗ. ಹೌದಲ್ವಾ? ಅಕಾರ್ಡಿಂಗ್ ಟು ಕ್ವಶನ್ ಹೇಳಿ, ಎಕ್ಸ್ ಮೈನಸ್ 4 ಇಂಟು 16 minus x x equal to 48 years. 48. So now there are two brackets. So first bracket na first term into second bracket total minus first bracket na second number and sign 16 minus x is equal to 48. 16x minus x square minus 64 minus into minus Plus 4x. plus 4x is equal to 40. 48. ಸೊ ನಾವು ಈಗ ಬನ್ನಿ ಮುಂದಕ್ಕೆ ಇದನ್ನ ಬರ್ಕೊಂಡ್ಬಿಟ್ಟಾದ್ಮೇಲೆ ಮುಂದಕ್ಕೆ ಹೋಗೋಣ. ಬರ್ಕೊಳ್ಳಿ. ನಿಖಿತಾ ಎಸ್ ಸರ್. ಎಲ್ಲೋಗಿದ್ದಾವ? ಸರ್ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ರು, ಲೇಟ್ ಆಯ್ತು ಸ್ಕೂಲಿಂದ ಬರೋದು. ಸೌಂದರ್ಯ ಬಂದು ಜಾಯ್ನ್ ಆಗಿದ್ದಾಳೆ. ಸರ್ ಅವಳಿಗೂ ನಮಗೂ ಹ್ಮ್. ಪ್ಲೇಸ್ ಔಟ್ ಆಫ್ ಡಿಫರೆನ್ಸ್ ಆಗುತ್ತೆ. ದೂರ ಇದೆಯಾ ಊರು? ಎಸ್ ಸರ್. ಇವತ್ತೆಂತ ಸ್ಪೆಷಲ್ ಕ್ಲಾಸ್? ಗ್ರೂಪ್ ಸ್ಟಡಿನ ಸ್ಪೆಷಲ್ ಕ್ಲಾಸಾ? ಓದ್ಕೊಳಕ್ ಬಿಟ್ಟಿದ್ರು ಸರ್ ಹಂಗೆ. ಮುಂದೆ ಹಂಗೆ ಹೇಳಿ, ಮತ್ತೆ ನೀನ್ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ರಂತೆ. ಅಲ್ಲ, ಇವತ್ತು ಯಾರು ಸ್ಪೆಷಲ್ ಕ್ಲಾಸ್ ತಗೊಳಲ್ಲ. ನಾಳೆ ಇಂಗ್ಲಿಷ್ ಐತಲ್ಲ, ಓದಿಸಿದ್ದಾರೆ. ಅದೇ. ಕಿವಿ ಮೇಲೆ ಹೂ ಹೇಳ್ಬೇಡವ. ನಾನ್ ಬಹಳ ವರ್ಷ ಸರ್ವಿಸ್ ಮಾಡಿದ್ದೀನಿ, ನಿಮ್ಮಂತರ ನೋಡಿದೀನಿ. ಆಯ್ತಾ ಎಲ್ಲರದು? Yes, sir. ಓಕೆ, ಬರ್ರಮ್ಮ. ಸೊ ಈಗ 2 ಜನ ಫ್ರೆಂಡ್ಸ್ ಇದ್ದಾರೆ, ನಿಖಿತಾ ಮತ್ತು ಸೌಂದರ್ಯ. ಸೊ ಅವ್ರದೀಗ ಪ್ರೆಸೆಂಟ್ ಏಜ್ ಅನ್ನ ಆಡ್ ಮಾಡಿದ್ರೆ 20 ಆಗುತ್ತಂತೆ. ಸಮ್ ಆಫ್ ದರ್ ಏಜಸ್ ಇಸ್ ಈಕ್ವಲ್ ಟು 20. ಅದಕ್ಕೆ ಅವರಿಬ್ಬರಲ್ಲಿ ಒಬ್ರದ್ದು ಏಜ್ ಅನ್ನ ಏನಂತ ತಗೋಣ?
ಎಕ್ಸ್ ಅಂತ ತಗೋಣ. ಸೆಕೆಂಡ್ ಫ್ರೆಂಡ್ ಏಜ್ ಬೇಕು ಅಂದ್ರೆ ಫಸ್ಟ್ ಫ್ರೆಂಡ್ ಏಜ್ ಅನ್ನ ಸಮ್ ಆಫ್ ದೇರ್ ಏಜಸ್ ಅಲ್ಲಿ ಕಳೆದ್ರೆ ಸೆಕೆಂಡ್ ಫ್ರೆಂಡ್ ಏಜ್ ಸಿಗುತ್ತೆ. 4 ವರ್ಷದ ಹಿಂದೆ ಅಂತ ಹೇಳ್ತಾರೆ. 4 ವರ್ಷದ ಹಿಂದೆ ಅವರಿಬ್ಬರ ಏಜ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 48 ಆಗ್ತಿತ್ತು. ಅದಕ್ಕೆ ಪ್ರೆಸೆಂಟ್ ಏಜ್ ಅಲ್ಲಿ 4 ಇಯರ್ಸ್ ಅನ್ನ ಕಳೀರಿ. ಸೊ ಅದೇ ರೀತಿ ಪ್ರೆಸೆಂಟ್ ಏಜ್ ಸೆಕೆಂಡ್ ಫ್ರೆಂಡ್ -4. ಇಲ್ಲಿ 16 ಯಾಕೆ ಬಂತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೆದೆ 16 - 6. ಅಕಾರ್ಡಿಂಗ್ ಟು ಕ್ವಶನ್ 4 ಇಯರ್ಸ್ ಹಿಂದೆ ಫಸ್ಟ್ ಫ್ರೆಂಡ್ ಸೆಕೆಂಡ್ ಫ್ರೆಂಡ್ ಏಜ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 48 ಅಂತೆ. ಸೊ ಎರಡು ಬ್ರಾಕೆಟ್ಸ್ ಹೆಂಗ್ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಹೇಳಿದೀನಿ. ಫಸ್ಟ್ ಬ್ರಾಕೆಟ್ ನ ಫಸ್ಟ್ ಟರ್ಮ್ ಇಂಟು ಟೋಟಲ್ ಸೆಕೆಂಡ್ ಬ್ರಾಕೆಟ್, ಫಸ್ಟ್ ಬ್ರಾಕೆಟ್ ನ ಸೆಕೆಂಡ್ ನಂಬರ್ ಅಂಡ್ ಸೈನ್ ಟೋಟಲ್ ಸೆಕೆಂಡ್ ಬ್ರಾಕೆಟ್ is equal to 48. So now come to the simplification. ನಮಗೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಸಿಕ್ಕಿಲ್ಲ. So now write in order -x² plus 16x plus 4x minus 64 plus 48 ಈ ಕಡೆ ಬಂದ್ರೆ -48. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. Just I will rearrange the terms. x² plus 20x ಎಷ್ಟಾಯ್ತಮ್ಮದು? I think 1112. ಕರೆಕ್ಟಾ? ಎಸ್ ಸರ್ ಕರೆಕ್ಟ್. Okay. So ನಾನು x² coefficient is always positive ಆಗಿರಬೇಕು. Therefore you can remove the minus sign. So multiply whole equation by minus and it becomes minus term becomes plus, plus term becomes minus, minus term becomes plus is equal to 0. So this is the equation. You have to find the discriminant. So here, so what is A? 1. What is B? -20. What is C? 1, 1. 2. So now D is equal to B square minus 4AC. What is D? -20 whole square 4 into 1 into 1, 1, 2. So D is equal to 400 minus 448. D is equal to minus 8. It is less than 0. It is minus negative. It is negative. There are no real roots. This is not possible case. It is possible. Possible in Rama. ಯಾವಾಗ ಪಾಸಿಬಲ್? ಇಟ್ ಇಸ್ ಪಾಸಿಟಿವ್ ಇದ್ರೆ ಪಾಸಿಬಲ್ ಅಂಡ್ ಈಕ್ವಲ್ ಇದ್ರೆ ಪಾಸಿಬಲ್. ಇಟ್ ಇಸ್ ಮೈನಸ್, ದೇರ್ ಆರ್ ನೋ ರಿಯಲ್ ರೂಟ್ಸ್. ದಿಸ್ ಇಸ್ ನಾಟ್, ದಿಸ್ ಸಿಚುಯೇಷನ್ ಇಸ್ ನಾಟ್ ಪಾಸಿಬಲ್. ಬರ್ರಿ ಬರ್ಕೊಳ್ರಿ ಇದನ್ನ. There are no ಏನು Real roots. No real root. ದಿಸ್ ಸಿಚುಯೇಷನ್ ಇಸ್ ಪಾಸಿಬಲ್ ಅಂತ ಕೇಳಿದಾನೆ. ಬರೀರಿ, ದಿಸ್ ಸಿಚುಯೇಷನ್ ಇಸ್ ನಾಟ್ ಪಾಸಿಬಲ್. There are no real roots ಅಂತ ಬರೆದ್ರಾ? Yes, sir. Yes, sir.
Okay. This situation is not enough. Possible. Possible. So now write down the last problem. ಅಳಿಸ್ಬೋದಾ? Yes, sir. Yes. ಪ್ರಾರ್ಥನಾ, ಸಿಂಚು, ಎಸ್ ಸರ್ ಆಗಿದೆ ಸರ್ ಅಲ್ಲಿ. ಆಯ್ತಾ? ಓಕೆ. ಇದು ಎರೆಚಿಕ್ಕನಹಳ್ಳಿ. Sir, ಆಯ್ತು. ಓಕೆ. ಲಿಖಿತಾ, ಕ್ಯಾತ್ನಹಳ್ಳಿ. ಸರ್ ಆಯ್ತು. ಕ್ಯಾತ್ನಹಳ್ಳಿ. ಆಯ್ತು ಸರ್. ಅದ್ ಮಾತಾಡಲಿ, ಉಸಿರು ಬಿಡಲಿ. ಬರ್ರಿ ಈಗ. ಲಾಸ್ಟ್ ಕ್ವಶನ್ ಇನ್ ದಿಸ್ ಚಾಪ್ಟರ್. Is it possible to design a rectangular park of the perimeter 80 meter and area is 400 meter square? If so, ಅದು ಪಾಸಿಬಲ್ ಇತ್ತು ಅಂದ್ರೆ ಫೈಂಡ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್ತ್. ಯಾವಾಗ ಫೈಂಡ್ ಔಟ್ ಮಾಡಬಹುದು? when it is real and distinct, when it is equal. If it is negative, there are no real. ಆವಾಗ ಪಾಸಿಬಲ್ ಇಲ್ಲ ಅಂತ ಬರಿಬೇಕು. ಪಾಸಿಬಲ್ ಇದೆ ಅಂದ್ರೆ ನಾವು ಲೆಂತ್ ಬ್ರೆಡ್ತ್ ಅನ್ನ ಎರಡನ್ನು ಕಂಡುಹಿಡಿಬಹುದು. ಇಲ್ಲಿ ಎರಡು ಕೊಟ್ಟಿದ್ದಾನೆ ನಮಗೆ. ಏನ್ ಎರಡು ಕೊಟ್ಟಿದ್ದಾನೆ? ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾನೆ. ರೆಕ್ಟಾಂಗಲ್ ಅಲ್ಲಿ ಒಂದು ಕಂಡೀಷನ್ ಏನ್ ಬಿಟ್ಕೋಬೇಕು? ಇದು ಲೆಂತ್, ಯಾವ್ದು ಲೆಂತ್? ದಿಸ್ ಇಸ್ ಲೆಂತ್, ಬ್ರೆಡ್. ಇಲ್ಲಿ ಪೆರಿಮೀಟರ್ಗೆ ಫಾರ್ಮುಲಾ ಏನ್ ಗೊತ್ತಾ? 2 into ಇದು ತಲೆ ಒಳಗಿರಬೇಕು. ಪೆರಿಮೀಟರ್ ಇಸ್ ಈಕ್ವಲ್ ಟು 2 into L plus B. What is perimeter? 80. So is equal to 2 into L plus B. So you got 2 into L plus B is equal to 80. L plus B is equal to 80 by 2. ಇದು ಮಾಡ್ಕೊಂಡ್ರೆ ಇದ್ರೆ ನೀವು ಮಾಡಕ್ಕೆ ಬರಲ್ಲ. L plus B is equal to 40. ಈಗ ಲೆಂತ್ ಬ್ರೆಡ್ತ್ ಇಬ್ಬರು ಫ್ರೆಂಡ್ಸ್. ಅವಾಗಲೇ ಮಾಡಿದ್ವಲ್ಲ, ಇಬ್ಬರ ಏಜ್ ಎಷ್ಟಾಗಿತ್ತು? 2 ಜನ ಫ್ರೆಂಡ್ಸ್ ಏಜ್ ಆಡ್ ಮಾಡಿ ಎಷ್ಟಾಗಿತ್ತು? 20 ಆಗಿರ್ಲಿಲ್ವಾ? ಎಸ್ ಸರ್ 20 ಆಗಿತ್ತು, ಹೌದಲ್ವಾ? ಅವಾಗ ಫಸ್ಟ್ ಏಜ್ ಏನ್ ತಗೊಂಡಿದ್ವಿ? ಲೆಂತ್ ಅನ್ನ ಎಕ್ಸ್ ಅಂತ ತಗೊಂಡ್ರೆ ಬ್ರೆಡ್ತ್ ಅನ್ನ ಏನ್ ತಗೊಂತೀರಿ? ಲೆಂತ್ ಅನ್ನ ಎಕ್ಸ್ ಅಂತ ತಗೊಂತೀನಪ್ಪ ನಾನೀಗ. ಬ್ರೆಡ್ತ್ ಅನ್ನ ಏನಂತ ತಗೊಂತೀರಿ? x minus 2. X minus. ಅಲ್ಲ, 40 minus x. ಯಾಕೆ ಅಂತ ಅವಾಗ್ಲೇ ನಾನು ನಿಮಗೆ ಹೇಳಿದ್ದೆ. ಇಬ್ಬಳ ಫ್ರೆಂಡ್ಸ್ ಏಜ್ 20 ಇದೆ, ಒಬ್ಬಂದ್ ಏಜ್ ಎಕ್ಸ್ ಇದ್ರೆ ಇನ್ನೊಬ್ಬಂದ್ ಏನಂತ ತಗೊಂಡ್ರಿ? 20 20x. ಹೌದಲ್ರಮ್ಮ? ಇವರು ಲೆಂತ್ ಬ್ರೆಡ್ತ್ ಇಬ್ಬರು ಫ್ರೆಂಡ್ಸ್. ಅವ್ರ ಕಂಡೀಷನ್ ಏನು? ನಾವಿಬ್ಬರದು ಏಜ್ 40. ನಿಂದೆಷ್ಟಾಲೆ ಗೊತ್ತಿಲ್ಲ. ಅದಕ್ಕೆ ಲೆಂತ್ ಅನ್ನ ಎಕ್ಸ್ ಅಂತ ತಗೊಂಡ್ರೆ ಬ್ರೆಡ್ತ್ ಅನ್ನ ಏನಂತ ತಗೋಬಹುದು? 40 minus x. 40 minus ತಗೋಬಹುದಾ? Yes, sir. ಸುಮ್ಮನೆ ಅಲ್ಲಿ ಇದನ್ನ ತೋರಿಸಿದ್ದೀನಿ ಅಷ್ಟೇ. ಆಲ್ರೆಡಿ ಥರ್ಡ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಅದೇ ತರ ಇತ್ತು, ಹೌದಲ್ವಾ? ಫೋರ್ತ್ ಮಾಡಿದ್ವಲ್ವಾ, ಅದೇ ತರ, ಹೌದಲ್ವಾ? Yes, sir. ಏನ ಡೌಟ್ ಇದೆ ಅಮ್ಮ? No, sir. ಎಲ್ ಪ್ಲಸ್ ಬಿ ಮಾಡ್ಕೊಂಡ್ರೆ ಗೊತ್ತಾಗಲ್ಲ. ಎಲ್ ಪ್ಲಸ್ ಅದಕ್ಕೆ ಪೆರಿಮೀಟರ್ ಕೊಟ್ಟಿರೋದವನು, ಹೋಯ್ತಲ್ಲ? ಈಗ ನಾವು ಟೇಕ್ ಲೆಂತ್ ಏನಂತ ತಗೊಂತೀರಿ? ಎಕ್ಸ್ ಮೀಟರ್. Meter. ಯಾರು ಹೇಳ್ತೀರಿ? 40 minus x. ಮೈನಸ್ X. ಎಕ್ಸ್ ಮೀಟರ್. What is the area of rectangle? L into B. Rectangle is equal to L into B. What is the area? 400. 400 is equal Is to equal to x into X 40 minus x. 40
minus x. X. ಕರೆಕ್ಟಾ? ಈಗ ಟ್ರಾನ್ಸ್ಫಾರ್ಮ್ ಈ ಕಡೆ ತಂದ್ಕೊಳ್ಳೋಣ. x into 40 minus x is equal to 400. 40x X minus x square minus 400 is equal to 0. So now write in order minus Minus x square plus plus 40x minus minus 400. is equal to 0. X square quotient is always positive. Therefore, Positive it becomes multiply by positive. Multiply by minus 1. It becomes x square minus Minus 40x plus plus 400. 100 is equal to 0. Clear? ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಈಗ ಮುಂದಕ್ಕೆ ನಾವು ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಬೇಕು. ಡಿಸ್ಕ್ರಿಮಿನೆಂಟ್ ಕಂಡುಹಿಡಿದಾದ್ಮೇಲೆ ನಾವು ಪಾಸಿಬಲ್ ಅಥವಾ ನಾಟ್ ಪಾಸಿಬಲ್ ಅಂತ ಹೇಳ್ಬೋದು. ಎಸ್ ಸರ್ ವಂಶಿ ಸರ್ ಹಂಗೆ ಸರ್ಕೊಂಬಿಟ್ಟಿ ನಿಮ್ಮ ಹಿಂದಕ್ಕೆ. ಇಲ್ಲ ಸರ್. ಅವಳು ಸಾಮಾನ್ಯ ಇದ್ದಾಳ? ಎಸ್ ಸರ್ ಇದೀನಿ. ಗೌಡ್ರ ಏನು ಉಸಿರಿಲ್ಲ? ಗೌಡ್ರ ಸರ್ ಗದ್ದನೆ ಇದೀನಿ. ಗೌಡ್ರ ಗದ್ದನೆ ಇಲ್ಲ. ಸರ್ ಇದೀನಿ ಸರ್. ಅನ್ನ ಮಾಡಕ್ಕೆ ರೈಟ್ಸ್ ಇಲ್ಲಲ್ಲ ಸರ್. ನಾನ್ ಫಂಕ್ಷನ್ ಐತೆ ಅಂತ ಊಟಕ್ಕೆ ಕರ್ದಿಲ್ಲ. ಹಾ ಗೌಡ್ರೆ ಏನ್ ಈಗ? ಗೌಡ್ರು ಕರಿಬೇಕು ಬರ್ರಿ ಸರ್ ಊಟಕ್ಕೆ. ಫಂಕ್ಷನ್ ಐತೆ ಸರ್. ನಾನ್ ಇವತ್ತು ಕ್ಲಾಸ್ ಅಟೆಂಡ್ ಆಗಲ್ಲ, ರಾತ್ರಿ ಊಟಕ್ಕೆ ಬರ್ರಿ ಸರ್ 8:30 ಅಂದಿದ್ರೆ ಅದ್ರ ಮಾತೆ ಬೇರೆ ಇತ್ತು. ಗೌಡ್ರು ನಾವೇನ್ ಹೋಗ್ತಿರ್ಲಿಲ್ಲ, ಆದ್ರೂ ಕರಿಯಲ್ಲ. ಸಮನ್ವಿ ಸರ್ ಒಳ್ಳೆ ಪರ್ಸೆಂಟೇಜ್ ಅಂದ್ರೆ ಬಾಡೂಟನೇ ಹಾಕ್ತೀನಿ ಬರ್ರಿ ಸರ್. ನಾನ್ ಊಟ ಮಾಡಲ್ಲಲ್ಲ. ಸರ್ ನಿಮಗೆ ವೆಜ್ಜೇ ಮಾಡ್ತೀನಿ ಬರ್ರಿ. ಸಮನ್ವಿ ನಿಮ್ಗೆ ಯಾವ ತರ ಕದಳನೆ? ಸರ್ ಅವಳು ಕರ್ದಿಲ್ಲ, ಅವ್ರ ಅಮ್ಮ ಕರ್ದಿದ್ದಾರೆ. ಸರ್ ಒಂದ್ಸತಿನೂ ಮನೆಗ್ ಕರ್ದಿಲ್ಲ. ಎಷ್ಟು ವರ್ಷ ಅವ್ರು ಕರ್ದಾರ ಕೇಳ್ರಿ ವಂಶಿ. ಅಲ್ಲ ಈಗ ಮೊನ್ನೆ ಹೋಗಿದ್ದಿಲ್ಲ ವಂಶಿ ಮನೆಗೆ? ಅದೇ ಸರ್. ಸರ್ ಅವ್ರ ಅಮ್ಮ ಕರ್ದ್ರು ಅಂತ ಹೋಗಿರತ್ ಸರ್. ವಂಶಿ ಕರ್ದಿಲ್ಲ ಅಂತ ಹೋಗಿಲ್ಲಲ್ಲ ನೀನು? ಇಲ್ಲ ಅವ್ರ ಅಮ್ಮ ಮನೆ ಬಂದ್ ಕರ್ದೋದು ಅಂತ ಹೋಗ್ಬಂದೆ. ಹೌದೇನೋ, ಕರೆಕ್ಟ್ ಬಿಡು. ವಂಶಿ ನೀನು ಜಾಕಿ ಇದೀ ಬಿಡು. ನನಗೆ ಬಟ್ಟೆ ಕೊಡ್ತಿಲ್ಲ ಅಂದ್ರೆ ಪಾಪ ಅವ್ರನ್ನೇ ಕರಿತೀಯ. ಕೊಡೋಸದ್ ಮಾಡ್ರಿ ಸರ್. ವಂಶಿ ಬಗ್ಗೆ ನಂಬಿಕೆ ಅಲ್ಲವ ನನಗೆ. ನಾನು ಬೇಕಾದ್ರೆ ಗೌಡ್ರ ನಂಬ್ತೀನಿ. ಕೊಡ್ಸಿದ್ಮೇಲೆ ನಂಬ್ರಿ ಸರ್ ಸಾಕು. ಬಟ್ಟೆ ಕೊಡ್ಸಿದ್ಮೇಲೆ ನಂಬ್ರಿ ಸರ್. ಯಾವಾಗ ಇನ್ನ ಈ ವರ್ಷಕ್ಕೆ ಏನ್ ಸಿಗುತ್ತೆ ಎಲ್ಲ ಗೊತ್ತಿಲ್ಲ. ಬರ್ರಿ ಈಗ ನಾನು L plus B is equal to 40 ಅಂತ ನಾವೇ ಪ್ರೂವ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಅವ್ನು ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಇಸ್ ಈಕ್ವಲ್ ಟು 2 into L plus B. ಇಲ್ಲೇ ಮಾಡ್ರೆ ತಪ್ಪಿಲ್ಲ, ನಾನು ಆ ಕಡೆ ಪಕ್ಕದಲ್ಲಿ ಮಾಡ್ದಷ್ಟೇ. ಸೊ 80 is equal to 2 into L plus B. 2 into L plus B is equal to 80. L plus B is equal to 40. ಅಂದ್ರೆ ಲೆಂತ್ ಪ್ಲಸ್ ಬೆಡ್ತ್ ಅಂದ್ರೆ ಎರಡನ್ನೂ ಸೇರಿದೆ ಸಮ್ ಆಫ್ ದೀಸ್ ಟು ಈಕ್ವಲ್ ಟು 40. ಅದಕ್ಕೆ ನಾನು ಇವೆರಡರಲ್ಲಿ ಒಬ್ರನ್ನ ಅನ್ಕೋಣ. ಇವ್ರೆ ಅನ್ಕೋಣ. ಏನ್ ಅನ್ಕೋಣ? ಲೆಂತ್ ಅನ್ನ ಎಕ್ಸ್ ಅನ್ಕೊಂಡ್ರೆ ಬ್ರೆಡ್ತ್ ಅನ್ನ ಏನ್ ಅನ್ಕೋಬಹುದು? 40 minus 6. ಯಾಕೆ ಬಂಗ್ ಬರ್ಕೊಂಡ್ರಿ ಸರ್? ಹೆಂಗ್ ಬರ್ಕೊಂಡ್ರಿ ಸರ್? ಸರ್ ಅವೆರಡನ್ನೂ ಆಡ್ ಮಾಡಿದ್ರೆ 40 ಅಲ್ಲ ಸರ್, ಅದಕ್ಕೆ. ಹೆಂಗ್ ಬರ್ಕೊಂಡ್ರಿ? ಪ್ರಶ್ನೆ ಹಾಕೋಬೇಕು, ನೀವೇ ಹಾಕೋಬೇಕು ಸರ್. ಲೆಂತ್ ಅಲ್ಲಿ ಈಗ ಟೋಟಲ್ 40 ಇದೆ ಸರ್. ಲೆಂತ್ ಎಕ್ಸ್ ಇದ್ರೆ ಬ್ರೆಡ್ತ್ ಬೇಕು ಅಂದ್ರೆ ಟೋಟಲ್ ಅಲ್ಲಿ ಲೆಂತ್ ಅನ್ನ ಕಳೆದ್ರೆ ಉಳಿಯದೆ ಬ್ರೆಡ್ತ್. ಇದು ಪಾಲಿಸಿ. ಸೊ ನಾವು ರೈಟ್ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು L into B 400 x into 40 minus x. X into 40 minus x is equal to 400. 40x minus x square minus 400 is equal to 0. Now write minus x square plus 40x minus 400. So x square quotient is always positive. X square minus 40x plus 400 is equal to 0.
0. Right. This equation ಮತ್ತೆ again ಬರ್ಕೊಂತೀನಿ ಮತ್ತೆ ಬರ್ಕೋಬೇಡ್ರಿ. X square minus 40x plus 400 Is is equal equal to 0. So now write A is equal to 1, B is equal to minus 40 C is equal to 400. 400. So now discriminate B square minus 40 D, D is equal to, so minus 40 4 into 1 into 400 1 into 400. D is equal to 1600. 1600 minus Minus 1600 1600. D is equal to 0. So roots are equal. Real and equal. Possible situation, no? Yes, sir. Possible. This situation is possible. It has equal roots. So now write again same equation. ಬರ್ದೇನ್ರಮ್ಮ? ಏನ್ ಬರ್ದ್ರಕ್ಕ? ಏನ್ ಬರ್ದ್ರಕ್ಕ? The situation is possible. It has two equal And roots. situation is Possible. possible. ಬರ್ದ್ರಾ? Okay. Yes, Now sir. I will go for the solving the problem. It is possible to find the roots. Yes, sir. Yes. Okay. So now write the formula. Again, you can write on the equation. Same mat ಬರ್ಕೋಬೇಕು ನಾನು ಹೇಳ್ತಿದ್ದೀನಿ ನೀವು ಬರ್ಕೋಬೇಕಾಗಿರ್ತೈತಲ್ಲ. X is equal to minus b plus or minus. When you write equal roots, ನೋಡ್ರಿ ಮತ್ ಮಾಡೋ ಅವಶ್ಯಕತೆ ಇಲ್ಲ. Equal roots. ಏನು? X is equal to minus b by 2a. ಹೌದಾ? X is equal to minus by 2a. So what is minus 40 by 2 into sorry Sir, minus of minus 40. ಹೊಡಿಬೇಡ ಅಕ್ಷಿತ ಹೊಡಿತೀನಿ ಗೊತ್ತಾ ನೀ ಗೊತ್ತು. X is equal to 40 by 2, it is 20. X is equal to ಎಷ್ಟು ಈಗ? 20. This equation, this X also 20. So length ಯಾರು ಹೇಳ್ತೀರಿ? Length X is equal to 20 meter. length 40 minus x is Equal equal to 40 minus 6. minus X is equal to ಏನು? 20 minus is Minus 20 is equal 20 to 20 meter. meter. Okay. So for first part is ವರ್ಕ್ಡ್ ಎಕ್ಸಾಂಪಲ್ ಇದೆ ಒಂದು, ಅದನ್ನ ಬರ್ಕೊಂಡು ವರ್ಕ್ ಮಾಡಿ ಹಾಕ್ಲೇಬೇಕು ಆಯ್ತಲ್ಲ. ಅದ್ ಮಾಡಿಸ್ತಾ ಇಲ್ಲ ನಾನು, ಬರ್ತೀನಿ ನಾನು. ಅದು ಈಸಿ ಇದೆ, ಅಲ್ಲೇನ್ ಬಹಳಷ್ಟು ಇಲ್ಲ. ಪೈಥಾಗರಸ್ ಪ್ರಮೇಯ ಅಪ್ಲೈ ಮಾಡ್ಬಿಟ್ರೆ ಮುಗೀತು ಆಯ್ತಲ್ಲ. ವರ್ಕ್ಡ್ ಎಕ್ಸಾಂಪಲ್ ಇವತ್ತೇ ನೋಟ್ಸಿಗೆ ಬರ್ದು ಹಾಕ್ಬೇಕು ಆಯ್ತಲ್ಲ. ನೋಟ್ಸಿಗೆ ಬರ್ದಿರೋ ನೋಟ್ಸ್ ನನಗೆ ಹಾಕ್ಬೇಕು. Sir, ಯಾವ್ದು ಸರ್ ಎಕ್ಸಾಂಪಲ್? ಎಕ್ಸಾಂಪಲ್ eight. Example 8. Okay, na? Question odi sir. A pole has to be erected at a point on the boundary of a circular park of a diameter. Okay? Yes, sir. Yes, sir. ಅದನ್ನ ವರ್ಕ್ಡ್ ಎಕ್ಸಾಂಪಲ್ ಸಹ ನೋಟ್ಸ್ ಅಲ್ಲಿ ಬರ್ದಿರ್ಬೇಕು. ನನಗೆ
ನೋಟ್ಸ್ ಅಲ್ಲಿ ಬರಿದೇ ಇದ್ರೆ ನಾನು ಕೇಳಲ್ಲ. ಯಾಕಂದ್ರೆ ಅದೇ ಪ್ರಾಬ್ಲಮ್ ಎಕ್ಸಾಮ್ ರಿಪಿಟೇಷನ್ ಆಯ್ತು ಅಂದ್ರೆ ನೀವು ಆವಾಗ ಎಕ್ಸಾಮ್ ಅಲ್ಲಿ ಕೂತು ಟೆನ್ಷನ್ ಆಗ್ಬಾರ್ದು. ವರ್ಕ್ಡ್ ಎಕ್ಸಾಂಪಲ್ ನ ಬರ್ಕೊಳ್ಳಿ, ವರ್ಕ್ ಮಾಡಿ. ಈ ಪ್ರಾಬ್ಲಮ್ ಈಗ ಯಾರಿಗೆ ಸ್ಟೇಟ್ ಅವರಿಗೆ ಈಗ ನಾಳೆಯಿಂದ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ? ಆದ್ರೂ ನೀವು ಕ್ಲಾಸ್ ಮಾಡಿದ್ದೀರಿ ಸರ್ ಅಲ್ವಾ ಸರ್? ಇದೇನಾದ್ರು ಡೌಟ್ ಇದೆಯಾ? ಆ ಫಾರ್ಮುಲಾ ಬಳಸ್ಕೊಂಡು ಮಾಡಿದ್ರೆ ಇಷ್ಟ ಬರ್ತತ್ತ ಉತ್ತರ 100%. x is equal to minus b plus or minus root of b square minus 4ac divided by 2a ಫಾರ್ಮುಲಾ ಮಾಡಿರೋನು ಸಹ ಹರ್ಷಿತಾ ಸೇಮ್ ಆನ್ಸರ್ ಡಿಫರೆಂಟ್ ಆನ್ಸರ್? ಸೇಮ್ ಆನ್ಸರ್ ಬರುತ್ತೆ. ಸೇಮ್ ಆನ್ಸರ್ ಬರುತ್ತೆ.